ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮಕರ ರಾಶಿಯವರಿಗೆ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಈಸ್ ಸಕ್ಸಸ್ ಈಸ್ ರಿಟರ್ನ್ ಅಂತ ಹೇಳ್ತೀವಿ. ಸೊ ನಾನು ಎಲ್ಲ ಚಾರ್ಟ್ನೂ ನೋಡಿಬಿಟ್ಟು ಹೇಳ್ತೀನಿ, ಕಾರ್ಡ್ಸ್ ಅಷ್ಟೇ ಅನಲೈಸ್ ಮಾಡಲ್ಲ. ಸೊ ಶುಕ್ರ ಇನ್ 5th ಹೌಸ್ ಅಂತ ಹೇಳ್ತೀವಿ, ಅಂದರೆ ವೀನಸ್ ಇನ್ 5th ಹೌಸ್ ಅಂತ ಹೇಳ್ತೀವಿ. ಫಾಸ್ಟ್ ಲೈಫ್ ಲಕ್ ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ ನಿಮಗೆ. ಸೊ ಹೋದ ಜನ್ಮದಲ್ಲಿ ಏನಾದರೂ ನೀವು ಪುಣ್ಯ ಅಂತ ಮಾಡಿದರೆ ಅದು ಈ ಜನ್ಮದಲ್ಲಿ ಲಕ್ಕಾಗಿ ಕನ್ವರ್ಟ್ ಆಗಿ ಅದೃಷ್ಟ ಆಗಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಚಂದ್ರ ಕೂಡ 5ನೇ ಮನೆಯಲ್ಲಿದ್ದಾನೆ. ಸೊ 5th ಹೌಸಲ್ಲಿ ಮೂನ್ ಇದ್ದಾಗ ನಾವು ಫೈಂಡಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ಇನ್ ಡೀಪರ್ ಲೆವೆಲಲ್ಲಿ ಅಥವಾ ಫೈಂಡಿಂಗ್ ಸಮ್ವನ್, ಅವ್ರ ಜೊತೆ ಒಂದು ಡೀಪ್ ಕನೆಕ್ಷನ್ ಇದೆ, ಆ ವ್ಯಕ್ತಿನ ಮತ್ತೆ ಹುಡುಕ್ತಾ ಇದ್ದೀರೋ, ಕೆಲವರು ಏನನ್ನೋ ಹುಡುಕ್ತಾ ಇದ್ದೀರಾ ಅಂತ ಹೇಳ್ತೀನಿ. ಬಟ್ ಕೆಲವ್ರಿಗೆ ಮಾತ್ರ ಮಕರ ರಾಶಿಯವ್ರಿಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಜುಪಿಟರ್ ಏನು ಹೇಳ್ತೀವಿ, ಗುರು 6ನೇ ಮನೆಯಲ್ಲಿದ್ದರೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಹಾಸ್ಪಿಟ್ಲಿಗೆ ದುಡ್ಡು ಹಾಕಬೇಕಾಗುತ್ತೆ, ಎಮರ್ಜೆನ್ಸಿ ಸಿಚುವೇಶನ್ಸ್ನೂ ಬರುತ್ತೆ ಅಂತ ಹೇಳ್ತೀನಿ. ಸೆಕೆಂಡ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಜಸ್ಟಿಸ್ ಕಾರ್ಡ್ ಅಥವಾ 7 ಟೈಮ್ಸ್ ಅರ್ನಿಂಗ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ ಇನ್ಕಮಲ್ಲಿ. ಸೊ ಹಾಗಂತ ಹೇಳಿ ನೀವು ಏನೂ ಮಾಡ್ದೇ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಹೇಳಲ್ಲ. ಯಾರಾದರೂ ನಿಮ್ಮಲ್ಲಿ ಎಫರ್ಟ್ ಆಗ್ತಾಯಿದ್ದೀರಾ, ತುಂಬ ಕಷ್ಟಪಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ದುಡ್ಡು ಬರೋ ಅಂಥ ಟೈಮ್ ಅಂತ ಹೇಳ್ತೀವಿ. ಟಿಲ್ ಡಿಸೆಂಬರ್ವರೆಗೂ, ಇವಾಗ ಏನು ಅಕ್ಷಯ ತೃತೀಯ ಆಗೋಗಿದೆಯಲ್ವ, ಅದಾದಮೇಲೆ ಬರೋ ಡಿಸೆಂಬರ್ವರೆಗೂ ಚೆನ್ನಾಗಿರೋ ದಿನಗಳಿದೆ. ನಿಮಗೆ ಎಫರ್ಟ್ ಹಾಕಿ ಏನನ್ನ ಮಾಡಿ ಸ್ಟಡೀಸ್ ಮಾಡ್ತಾಯಿದ್ದೀರೋ, ರಿಲೇಷನ್ಶಿಪ್ಪಲ್ಲಿದ್ದೀರೋ, ಕೆರಿಯರಲ್ಲಿದ್ದೀರೋ, ಬಿಸ್ನೆಸ್ಸಲ್ಲಿ, ಎವ್ರಿಥಿಂಗ್ ವಿಲ್ ಗೋಸ್ ವೆಲ್ ಅಂತ ಹೇಳ್ತೀನಿ. ಬಟ್ ಹೆಲ್ತ್ ಕಡೆ ಮಾತ್ರ ನೀವು ಲಕ್ಷ್ಯ ಕೊಡಬೇಕು ಅಂತ ಹೇಳ್ಬೇಕು. ಕಾರ್ಮಿಕಲಿ ಇನ್ವೆಸ್ಟೆಡ್ ಅಂತ ಹೇಳ್ತೀವಿ ನಾವು. ಜಸ್ಟಿಸ್ ಕಾರ್ಡ್ ಬಂದಾಗ ಸಮ್ಟೈಮ್ ನೀವು ಫಾಸ್ಟ್ ಲೈಫಲ್ಲಿ ಒಂದು ಕಾರ್ಮಿಕ್ ಕನೆಕ್ಷನ್ ಏನಿತ್ತು ಅದು ಲಕ್ ಜೊತೆಗೂ ಇವಾಗಲೂ ಆ ಪರ್ಸನ್ನು ನಿಮಗೆ ಫಾಸ್ಟ್ ಪರ್ಸನ್ ಬರ್ಬೋದು ಅಂತ ಹೇಳ್ತೀನಿ. ಥರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬೀಯಿಂಗ್ ಪುಟ್ಟಿಂಗ್ ಇನ್ ಟು ಸ್ಕೇಲ್ ಅಂತ ಹೇಳ್ತೀವಿ ನಾವು. ವೀನಸ್ ಇನ್ ವೃಷಭ ರಾಶಿಯಲ್ಲಿ ವೀನಸ್ ಇದ್ದಾನೆ. ಸೊ ಹೌಸ್ ಆಫ್ ಕೆರಿಯರ್ ಅಂತ ಹೇಳ್ತೀವಿ ನಾವು. ಜಾಬ್ ಇರಲಿ, ಜಾಬ್ ಪ್ರಮೋಷನ್ ಇರಲಿ, ಸಮಥಿಂಗ್ ಇಲ್ಲಿವರೆಗೂ ನೀವು ಮಾಡಿರೋದಕ್ಕೆ ಏನು ರಿಸಲ್ಟ್ ಸಿಗ್ತಾ ಇರಲಿಲ್ವೋ, ಇವಾಗ 99% ರಿಸಲ್ಟ್ ಸಿಗುತ್ತೆ, 90% ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಅನ್ಲಾಕಿಂಗ್ ಆಪರ್ಚುನಿಟೀಸ್ ಹಿಯರ್ ಅಂತ ಹೇಳ್ತೀವಿ. ಸೊ ಯಾರ ಹತ್ರನಾದರೂ ಲೀಗಲ್ ಅಡ್ವೈಸ್ ತೊಗೊಳ್ತಾ ಇರ್ಬೋದು ನೀವು ಅಂತಲೂ ಕಾರ್ಡ್ ಹೇಳುತ್ತೆ. ಲೈಕ್ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಸ್ಟಾರ್ಟಿಂಗೇ ಬಿಸ್ನೆಸ್ ಆಲ್ಸೋ ಅಂತ ಹೇಳ್ತೀವಿ. ಪ್ರಪೋಸಲ್, ಮದುವೆಗೆ ಪ್ರಪೋಸಲ್ ಬರ್ಬೋದು, ನಿಮ್ಮ ಕಡೆಯಿಂದ ಹೋಗ್ಬೋದು. ಗ್ರೋವಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ರಾಹು ಇನ್ 2nd ಹೌಸ್, ಮೇಕಿಂಗ್ ಲಾಟ್ ಆಫ್ ಸೇವಿಂಗ್ಸ್ ಅಂತ ಹೇಳ್ತೀವಿ. ರಾಹು 2ನೇ ಮನೆಯಲ್ಲಿದ್ದಾಗ ಏನಂತೀವಿ, ಇಲ್ಲಿವರೆಗೂ ಯಾವತ್ತೂ ನಡೀದೇ ಇರೋವಂಥದ್ದೆಲ್ಲ ನಿಮ್ಮ ಲೈಫಲ್ಲಿ ಇವಾಗ ನಡೆಯೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇದಕ್ಕೆ ನಾನು ಯಾವ ಎಕ್ಸಾಂಪಲ್ ಕೊಡಬೇಕು ಅಂತ ತಲೆಯಲ್ಲಿ ಹೊಳಿತಾ ಇಲ್ಲ ನನಗೆ. ಬಟ್ ರಾಹು ಇನ್ 2nd ಹೌಸ್ ಅಂದಾಗ ಫ್ಯಾಮ್ಲಿ ಕನ್ಫ್ಲಿಕ್ಟ್ಸ್ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕನ್ಫ್ಲಿಕ್ಟ್, ಜಗಳಗಳು ಬರುತ್ತೆ. ಇನ್ ಕೇಸ್ ನೀವು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದನ್ನು ನಿಭಾಯಿಸಿದರೆ ಸೊ ಖಂಡಿತವಾಗ್ಲೂ ನಿಮ್ಮ ರಿಲೇಷನ್ಶಿಪ್ ಮದುವೆವರೆಗೂ ಹೋಗಬಹುದು ಅಂತ ಹೇಳ್ತೀನಿ. 5th ನನಗೆ 10 ಆಫ್ ಪೆಂಟಿಕಲ್ಸ್, 6th ನನಗೆ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಜುಪಿಟರ್ ಯಾವಾಗ ಕಟಕ್ ರಾಶಿಗೆ ಹೋಗ್ತಾನೆ, ಎವ್ರಿಥಿಂಗ್ ವಿಲ್ ಬಿ ಸೆಟಲ್ ಡೌನ್ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಫ್ಯಾಮ್ಲಿ ಮ್ಯಾಟರ್ಸಲ್ಲಿ ಸ್ವಲ್ಪ ಜಗಳಗಳು, ಕನ್ಫ್ಲಿಕ್ಟ್ಸ್ ಆಗೋ ಚಾನ್ಸಸ್ ಇದೆ. ಲಾಸ್ಟ್ ಕಾರ್ಡ್ 2 ಆಫ್ ವಾಂಡ್ಸ್ ಬಂದಿದೆ, ಸಾರ್ಡ್ಸ್ ಬಂದಿದೆ. ಕ್ರಾಸ್ ರೋಡ್ಸ್ ಇನ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಕಿಂಗ್ ಆಫ್ ಕಪ್ಸ್ ಕೂಡ ಅದ್ರ ಜೊತೆಗೆ ಕಾರ್ಡ್ ಬಂದಿದೆ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಸಿಂಗಲ್ ಇದ್ದರೆ ಖಂಡಿತವಾಗ್ಲೂ ಫಾಲಿನ್ ಇನ್ ಲವ್ ಅಂತ ನಾನು ಹೇಳ್ಬೋದು ಈ ಕಾರ್ಡಲ್ಲಿ. ನೈಟ್ ಆಫ್ ಕಪ್ಸ್ ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ ಮ್ಯಾರೇಜನ್ನ ರೀಪ್ರೆಸೆಂಟ್ ಮಾಡುತ್ತೆ. ನಾನು ಹೇಳ್ತಾ ಇದ್ದೀನಲ್ವ, ಗುರು ಯಾವಾಗ ಕಟಕ್ ರಾಶಿಗೆ ಹೋಗ್ತಾನೆ ಅಲ್ವಾ, ಅಲ್ಲಿವರೆಗೂ ನೀವು ನಿಮ್ಮ ಫ್ಯಾಮ್ಲಿ ರಿಲೇಷನ್ಶಿಪ್ನ ಸ್ವಲ್ಪ ಹೇಗೋ ನಿಭಾಯಿಸಿದರೆ ಈ ಜಗಳಗಳು ದೊಡ್ಡದಾಗಲ್ಲ, ಸಪ್ರೇಷನ್ ಆಗಲ್ಲ, ಡಿವೋರ್ಸ್ವರೆಗೂ ಹೋಗಲ್ಲ. ಇನ್ ಕೇಸ್ ನೀವು ಅನ್ಮ್ಯಾರಿಡ್ ಇದ್ದು ರಿಲೇಷನ್ಶಿಪ್ಪಲ್ಲಿದ್ದರೆ ಆ ರಿಲೇಷನ್ಶಿಪ್ ಮದುವೆಗೆ ಟರ್ನ್ ಆಗೋ ಚಾನ್ಸಸ್
100% ಇದೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿವರೆಗೂ ಬರುತ್ತೆ 7,000 ನೋಡಿದಾಗ. ಬಟ್ ಸ್ಟಿಲ್ ಹೇಗೋ ಏನೋ ನೀವು ನಿಭಾಯಿಸ್ಕೊಂಡು ಹೋದರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೊ ದ್ಯಾಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಮ್ಯಾರೇಜ್. ಅಫಿಷಿಯಲಿ ಮದುವೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಪರ್ಸನಲ್ ರೀಡಿಂಗ್ ಅಂತಲೇ ಕಮೆಂಟ್ ಮಾಡಿ ನೀವು ನನಗೆ. ಸೊ ಖಂಡಿತವಾಗ್ಲೂ ಪರ್ಸನ್ ರೀಡಿಂಗ್ಗೆ ಚಾರ್ಜಸ್ ಜಾಸ್ತಿನೇ ಇದೆ. ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಸುಮ್ಮನೆ ನನಗೆ ಮೆಸೇಜ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಇಷ್ಟೊಂದಪ್ಪ ಅಂತ ಬೇಜಾರು ಆಗಬಾರ್ದು ಅಂತ ಅಷ್ಟೇ. ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ತೊಗೊಳ್ಳಿ. ನಾವು ಅಸ್ಟ್ರಾಲಜಿಕಲ್ ಚಾರ್ಟ್ ಮತ್ತು ಟ್ಯಾರೋ ರೀಡ್ ಎರಡೂ ಮಾಡ್ತೀವಿ. ಅದ್ರ ತಕ್ಕ ಹಾಗೆ ರೆಮಿಡೀಸು ಕೊಡ್ತೀವಿ. ಸೊ 100% 43 ಡೇಸ್ ಆದಮೇಲೆ ನೀವು ರೆಮಿಡೀಸ್ ಮಾಡಿದರೆ 100% ರಿಸಲ್ಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾರಾದರೂ ಪರ್ಸ್ನಲ್ ರೀಡಿಂಗ್ ತೊಗೊಂಡಿದ್ರೆ ಖಂಡಿತ ಕಮೆಂಟ್ ಮಾಡಿ ರಿವ್ಯೂ ಮಾಡಿ.